ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ. ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರ ವರ್ಷಗಳಿಂದಲೂ ಕೂಡ ವಿವಾದದಲ್ಲೇ ಇತ್ತು, ವಿವಾದದಲ್ಲೇ ಇದೆ. ವಿಷ್ಣುವರ್ಧನ್ ಅವರ ನಿಧನದ ನಂತರ ಅವರ ಅಂತ್ಯಕ್ರಿಯೆಯನ್ನ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆಸಲಾಯಿತು. ನಂತರ ಅಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಕೂಗು ಕೇಳಿ ಬಂತು. ಸಾಮಾನ್ಯವಾಗಿ ಹೀಗೆ ಹಿರಿಯ ದಿಗ್ಗಜ ನಟರು ನಿಧನ ಆದ ನಂತರ ಎಲ್ರಿಗೂ ಮಾಡೋ ಹಾಗೆ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೂ ಅಭಿಮಾನಿ ಮತ್ತು ಕುಟುಂಬದವರು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಸರ್ಕಾರ ಒಪ್ಪಿಗೆ ಕೂಡ ಕೊಟ್ಟಿತ್ತು. ಆದರೆ ಆ ಜಾಗ ವಿವಾದಿತ ಭೂಮಿ ಅನ್ನೋದು ಗೊತ್ತಾಗುತ್ತೆ. ಬಾಲಣ್ಣ ಕುಟುಂಬ ಅದು ತಮ್ಮ ಜಾಗ ಅನ್ನೋದಾಗಿ ಕ್ಲೇಮ್ ಮಾಡ್ತಾರೆ. ಈ ವಿಚಾರ 2004ರಿಂದಲೇ ಕೋರ್ಟ್ನಲ್ಲಿತ್ತು. ವಿಷಯ ಏನಂದ್ರೆ, ಬಾಲಣ್ಣ ಅವರು ಅಭಿಮಾನ್ ಸ್ಟುಡಿಯೋಗೆ ಅಂತ 20 ಎಕರೆ ಜಾಗ ಪಡೆದಿದ್ರು. ಆದರೆ ಅದರಲ್ಲಿ ಬಾಲಣ್ಣ ಕುಟುಂಬ 10 ಎಕರೆ ಮಾರಿ ಉಳಿದ 10 ಎಕರೆಯಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡ್ತೇವೆ ಎಂದಿತ್ತು. ಆದರೆ ಸ್ಟುಡಿಯೋ ಮಾಡಲೇ ಇಲ್ಲ. ಆಗ ಆ ಸಂದರ್ಭದಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಆಗಿಲ್ಲದ ಕಾರಣ ಅದನ್ನ ಸರ್ಕಾರ ವಶಪಡಿಸಿಕೊಳ್ಳುವಂತ ಅಧಿಕಾರವಿತ್ತು. ಆಗ ಸ್ಟುಡಿಯೋ ಕಾರ್ಯನಿರ್ವಹಣೆಯ ಸಂಬಂಧ ಸರ್ಕಾರ ತನಿಖೆ ನಡೆಸಿ ಸ್ಟುಡಿಯೋದ 10 ಎಕರೆ ಭೂಮಿಯನ್ನ ಮುಟ್ಟುಗೋಲು ಹಾಕುವುದಕ್ಕೆ ಸೂಚಿಸಿತ್ತು. ಈ ಸಂದರ್ಭದಲ್ಲಿ ನಟ ಬಾಲಕೃಷ್ಣರ ಮಕ್ಕಳಿಂದ ಭೂಮಿ ಪರಭಾರೆಯ ಸೂಕ್ತ ದಾಖಲೆಗಳು, ದೃಢೀಕರಣ ಪತ್ರ ಮಾಡಿಸಿಕೊಳ್ಳದೆ ಎಡವಿದ್ರಿಂದ ಈ ಅವಕಾಶ ಬಳಸಿಕೊಂಡು ಬಾಲಕೃಷ್ಣ ಮಕ್ಕಳು ಸರ್ಕಾರದ ಮುಟ್ಟುಗೋಲು ಆದೇಶದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಆಗ ನ್ಯಾಯಾಲಯ ಬಾಲಣ್ಣ ಅವರ ಕುಟುಂಬದವರು ಒಪ್ಪಿದ್ರಷ್ಟೇ ಅಲ್ಲಿ ಸ್ಮಾರಕ ನಿರ್ಮಾಣ ಸಾಧ್ಯ ಎನ್ನುವುದಾಗಿ ಹೇಳುತ್ತೆ. ಜೊತೆಗೆ ಈಗಾಗಲೇ ನಿರ್ಮಾಣವಾಗಿದ್ದ ಸಮಾಧಿಯನ್ನ ತೆರವುಗೊಳಿಸುವಂತ ಅಥವಾ ಉಳಿಸಿಕೊಳ್ಳುವ ಅಧಿಕಾರ ಕೂಡ ಬಾಲಣ್ಣ ಕುಟುಂಬದವರದ್ದೇ ಆಯಿತು. ಈಗ ವಿನಾಕಾರಣ ಸಮಾಧಿ ನೆಲಸಮ ಮಾಡಲಾಗಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅದು ಕೇವಲ ಆಸ್ತಿ ವಿಚಾರ ಅಲ್ಲ, ಆ ಜಾಗದ ಜೊತೆ ಅಭಿಮಾನಿಗಳಿಗೆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ಹಾಗೂ ಪ್ರತಿ ವರ್ಷವೂ ಪೂಜೆ ಸಂಸ್ಕಾರ ಮಾಡೋ ಉದ್ದೇಶ ಇರೋ ಕಾರಣ ಅದನ್ನ ಅಭಿಮಾನಿಗಳಿಗೆ ಹಸ್ತಾಂತರಿಸಬೇಕು ಅಂತ ಈಗ ಅಭಿಮಾನಿಗಳು ಕೆಂಗೇರಿ ಪೊಲೀಸರ ಮೊರೆ ಹೋಗಿದ್ದಾರೆ.